ಬ್ರೇಕ್ ನಂತರ ಮತ್ತೆ ಸ್ವಾಗತ. ವಾಣಿಜ್ಯ ಸಿಲಿಂಡರ್ ಕರೆಂಟ್ನ ಬೆಲೆ ಏರಿಕೆಯಾಗಿದೆ. ಇದರ ಬೆನ್ನಲ್ಲೇ ತರಕಾರಿ ಬೆಲೆ ಕೂಡ ಗಗನಕ್ಕೇರ್ತಾ ಇದೆ. ಬೇಸಿಗೆಯ ಜಳ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ತರಕಾರಿಗಳ ಅಭಾವ, ಇದೆಲ್ಲವೂ ಕೂಡ ಈಗ ಬೆಲೆ ಏರಿಕೆಗೆ ಕಾರಣ ಆಗ್ತಾ ಇದೆ. 200ರ ಗಡಿ ದಾಟಿದೆ ಬೀನ್ಸ್ನ ಬೆಲೆ. ಶುಂಠಿ ಕೆಜಿಗೆ 120 ರೂಪಾಯಿ ಆಗಿದೆ. ಇನ್ನು ಟೊಮ್ಯಾಟೊ 60 ರೂಪಾಯಿ ಆಗಿದ್ರೆ, ಬದನೆಕಾಯಿ ಕೆಜಿಗೆ 80 ರೂಪಾಯಿ ಆಗಿದೆ. ಸೌತೆಕಾಯಿ 60 ರೂಪಾಯಿ, ಒಂದು ಕಟ್ಟು ಸೊಪ್ಪು 40 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ವ್ಯಾಪಾರಿಗಳು ಮಾರ್ತಿದ್ದಾರೆ. ತರಕಾರಿ ಸೊಪ್ಪಿನ ಬೆಲೆ ಕೇಳಿ ಗ್ರಾಹಕರು ಕಂಗಾಲಾಗಿದ್ದಾರೆ. ಒಂದ್ ಕಡೆ ಸಿಲಿಂಡರ್ ಬೆಲೆ ಕೂಡ ಹೆಚ್ಚಳ ಆದರೆ ಮತ್ತೊಂದು ಕಡೆ ಈಗ ತರಕಾರಿ ಗಗನಕ್ಕೆ ಮುಟ್ಟಿರುವಂಥದ್ದು. ಹೀಗಾಗಿ ತರಕಾರಿ ಬೆಲೆ ಕೇಳಿ ಗ್ರಾಹಕರು ಕೂಡ ಒಂದು ರೀತಿ ಕಂಗಾಲಾಗಿರುವಂಥದ್ದು. ಯಾಕೆಂದ್ರೆ ಈ ಬಾರಿ ಬೇಸಿಗೆಯಲ್ಲಿ ಸಾಕಷ್ಟು ಇಳುವರಿ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಹೀಗಾಗಿ ತರಕಾರಿ ಬೆಲೆ ಎಲ್ಲ ಕೂಡ 100ರ ಗಡಿ ದಾಟಿರುವಂಥದ್ದು. ಅದರಲ್ಲೂ ಕೂಡ ಬೀನ್ಸ್ ದ್ವಿಶತಕ ಬಾರಿಸಿರುವಂಥದ್ದು. ಹೀಗಾಗಿ ಈಗ ನೋಡ್ತಾ ಇದ್ರಿ, ತರಕಾರಿಯನ್ನ ಮಾರಾಟ ಮಾಡೋದಕ್ಕೆ ಈಗಾಗಲೇ ವಿಜಯನಗರದಲ್ಲಿ ಸಾಕಷ್ಟು ತರಕಾರಿ ಅಂಗಡಿಗಳಲ್ಲಿ ಬೆಲೆ ವಿಚಾರಿಸಿದಾಗ ಸಾಕಷ್ಟು ಬೆಲೆ ಹೆಚ್ಚಳ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಕ್ಯಾರೆಟ್ ಆಗಿರ್ಬೋದು, ಮೂಲಂಗಿ, ಹೀರೆಕಾಯಿ, ಬದನೆಕಾಯಿ, ನೌಕಲ್ಲು ಸೇರಿದಂತೆ ಬೀಟ್ರೋಟು ಸಾಕಷ್ಟು ಬೆಲೆಯಲ್ಲಿ ಹೆಚ್ಚಳ ಆಗಿರುವಂಥದ್ದು. 60, 70, 80, 200 ಹೀಗೆ ತರಕಾರಿ ಮೇಲೆ ಈ ರೀತಿಯಾಗಿ ಬೆಲೆ ಹೆಚ್ಚಳ ಆಗಿರುವಂಥದ್ದು. ಸೌತೆಕಾಯಿ ಮತ್ತು ನಿಂಬೆಕಾಯಿ ಕೂಡ ಬೆಲೆ ಹೆಚ್ಚಳ ಆಗಿರುವಂಥದ್ದು. ಈ ಒಂದು ಬೆಲೆ ಹೆಚ್ಚಳಕ್ಕೆ ಏನು ಕಾರಣ ಅನ್ನುವಂಥದ್ದು, ಯಾಕೆಂತಂದರೆ ಈಗಾಗಲೇ ಕೆಲವೊಂದು ಕಡೆ ಅತಿಯಾದ ಮಳೆಯಿಂದಾಗಿ ಬೆಳೆಗಳು ನಾಶ ಆಗಿರುವಂಥದ್ದು. ಜೊತೆಗೆ ನೀರಿನ ಕೊರತೆ ಪೂರೈಕೆಯಲ್ಲಿ ಬೆಳೆಗಳಿಗೆ ನೀರು ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಫಸಲು ಕೂಡ ಕಡಿಮೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಹೀಗಾಗಿ ಈ ಬಾರಿ ತರಕಾರಿ ಬೆಲೆಯಲ್ಲಿ ಈ ಒಂದು ಬೇಸಿಗೆಯಲ್ಲಿ ಬಹಳ ಹೆಚ್ಚಳ ಆಗಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ತರಕಾರಿ ಯಾಕೆ ಈ ಬಾರಿ ಇಷ್ಟೊಂದು ರೇಟ್ ಆಗಿದೆ ಅನ್ನೋದಕ್ಕೆ ಹೇಳ್ತಾರೆ. ಸರ್, ಯಾಕೆ ಇಷ್ಟೊಂದು ರೇಟ್ ಹೋಗಿರೋದಕ್ಕೆ? ಈಗ ಸರ್ ಬೇಸಿಗೆಯಲ್ಲಿ ಮಳೆ ಇಲ್ಲ ಸರ್, ಮಾಮೂಲಿ ಬೋರ್ವೆಲ್ಲ ಬತ್ತೋಗ್ಬಿಟ್ಟದೆ ಸರ್. ರೈತರಿಗೆ ಬೆಳೆಯೋಕ್ಕೆ ಕಂಗಾಲಾಗದೆ. ನೀರಿದ್ರೆ ಸರ್ ತರಕಾರಿ ಬೆಳಿಬೇಕಾದ್ರೆ ಸರ್, ನೀರಿಲ್ಲದರಿಂದ ಜಾಸ್ತಿ ಇಳುವರಿ ಮಾಡೋಕ್ಕಾಗಲ್ಲ ಸರ್. ಓಕೆ, ಅಂದರೆ ಈಗ ಬೀನ್ಸು 200 ಗಡಿ ದಾಟಿದೆ ಸರ್. ಬೀನ್ಸು ಬೇಸಿಗೆಯಲ್ಲಿ ಜಾಸ್ತಿ ಬರಲ್ಲ ಸರ್. ಬೀನ್ಸು ಪೈರಾಗ್ತದೆ ಸರ್. ಅದು ಬೇಸಿಗೆಯಲ್ಲಿ ಪೈರು ಒಣಗ್ಬಿಡ್ತದೆ. ಅದು ಏನಿದ್ರು ಮಳೆಗಾಲದಲ್ಲಿ ಚೆನ್ನಾಗಿ ಬರ್ತದೆ ಸರ್. ಅದು ಜನರು ಇಷ್ಟೊಂದು ರೇಟ್ ಆಗಿದೆ, ಜನರು ಯಾಕೆ ಇಷ್ಟೊಂದು ರೇಟ್ ಆಗಿದೆ ಅಂತ ಏನಾದರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೇಗೆ? ನಾವು ಬೇಸಿಗೆಯಲ್ಲಿ ಇಳುವರಿ ಕಮ್ಮಿ ಆದ ದೇಶದಿಂದ ತಿನ್ನೋರು ಜಾಸ್ತಿ ಆಗಿದೆ, ಬೆಳೆಯೋರು ಕಮ್ಮಿ ಆದ ದೇಶದಿಂದ ರೇಟ್ ಜಾಸ್ತಿ ಆಗಿದೆ ಸರ್. ಇಷ್ಟೊಂದು ರೇಟ್ ಆಗಿದೆಯಲ್ಲ, ಇದ್ರ ಬದಲು ಚಿಕನ್ನೇ ತಿನ್ಬೋದು ಅಂತ ಒಬ್ಬೊಬ್ರು ಅಂತಾರೆ. ಅಂದ್ರೆ ಜನ ಬರ್ತಾ ಇದ್ದಾರೆ. ಈಗ ನೀವು ಮೊದಲು ಎಷ್ಟು ತರಕಾರಿ ತರ್ತಾ ಇದ್ರಿ, ಈಗ ಮಾರಾಟ ಮಾಡೋದ್ರಲ್ಲಿ ಏನಾದರೂ ಕಡಿಮೆ ಮಾಡಿದ್ರೆ ಹೇಗೆ ಬೆಲೆ ಹೆಚ್ಚಳದಿಂದ? ಇಲ್ಲ ಸರ್. ಮಳೆ ನೀರಿನ ಪ್ರಮಾಣ ಕೊರತೆ ಉಂಟಾಗಿ ಬೆಳೆಗಳಿಗೆ ನೀರಿಲ್ಲದೆ ಫಸಲು ಕಡಿಮೆ ಆಗಿರುವಂಥದ್ದು. ಹೀಗಾಗಿ ಈ ಬಾರಿ ಸಾಕಷ್ಟು ತರಕಾರಿ ಬೆಲೆಯಲ್ಲಿ ಹೆಚ್ಚಳ ಆಗಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಬೀನ್ಸ್ ದ್ವಿಶತಕ ಬಾರಿಸಿರುವಂಥದ್ದು. ಗ್ರಾಹಕರು ಕೂಡ ಕಂಗಾಲಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಂದೀಶ್ ಮಲ್ಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.